ಬಹಳ ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ಬಡ ಕಟ್ಟಿಗೆ ಕತ್ತರಿಸುವವನು ವಾಸಿಸುತ್ತಿದ್ದನು. ಅವನು ದಿನವಿಡೀ ಕಾಡಿನಲ್ಲಿ ಒಣಗಿದ ಮರಗಳನ್ನು ಕತ್ತರಿಸಿ ಅದನ್ನು ಪೇಟೆಯಲ್ಲಿ ಮಾರಿ ತನ್ನ ಸಂಸಾರವನ್ನು ನಡೆಸುತ್ತಿದ್ದನು. ಇದ್ದುದರಲ್ಲೇ ತೃಪ್ತಿ ಪಡುತ್ತಿದ್ದ ಅವನಿಗೆ ಒಂದು ದಿನ ಕಾಡಿನಲ್ಲಿ ಒಂದು ವಿಚಿತ್ರವಾದ ವಸ್ತು ಸಿಕ್ಕಿತು. ಆ ದಿನ ಕಾಡಿನಲ್ಲಿ ಸೋಮಣ್ಣನಿಗೆ ಒಂದು ಹಳೆಯ ಕನ್ನಡಿ ಸಿಕ್ಕಿತು. ಅದು ಸಾಮಾನ್ಯ ಕನ್ನಡಿಯಾಗಿರಲಿಲ್ಲ. ಸೋಮಣ್ಣ ಅದನ್ನು ಸ್ವಚ್ಛಗೊಳಿಸಿ ಅದರ ಮುಂದೆ ನಿಂತಾಗ ಕನ್ನಡಿಯ ಒಳಗಿನಿಂದ ಒಂದು ದಿವ್ಯ ಪ್ರಕಾಶ ಹೊರಹೊಮ್ಮಿತು. ಆ ಕನ್ನಡಿಯು ಮಾತನಾಡಲು ಶುರು ಮಾಡಿತು. ಸೋಮಣ್ಣ, ನೀನು ತುಂಬಾ ಪ್ರಾಮಾಣಿಕ. ನಿನ್ನ ಕಷ್ಟವನ್ನು ನೋಡಿ ನಾನು ಪ್ರಸನ್ನಳಾಗಿದ್ದೇನೆ. ನೀನು ಪ್ರತಿದಿನ ನಿನಗೆ ಬೇಕಾದ ಒಂದು ವಸ್ತುವನ್ನು ಮಾತ್ರ ನನ್ನಿಂದ ಕೇಳಿ ಪಡೆಯಬಹುದು ಎಂದು ಕನ್ನಡಿಯ ದೇವತೆ ಹೇಳಿದಳು. ಸೋಮಣ್ಣನಿಗೆ ನಂಬಲಾಗಲಿಲ್ಲ. ಮೊದಲ ದಿನ ಅವನು ತನ್ನ ಮನೆಗೆ ಧಾನ್ಯವನ್ನು ಕೇಳಿದನು. ತಕ್ಷಣವೇ ಕನ್ನಡಿಯಿಂದ ಧಾನ್ಯದ ಚೀಲ ಹೊರಬಂತು. ಹೀಗೆ ಪ್ರತಿದಿನ ಅವನು ತನಗೆ ಅಗತ್ಯವಿರುವಷ್ಟನ್ನು ಮಾತ್ರ ಕೇಳುತ್ತಿದ್ದನು. ಕೆಲವು ತಿಂಗಳುಗಳಲ್ಲಿ ಸೋಮಣ್ಣ ಹಳ್ಳಿಯಲ್ಲೇ ದೊಡ್ಡ ಶ್ರೀಮಂತನಾದನು. ಸುಂದರವಾದ ಮನೆ, ಒಳ್ಳೆಯ ಬಟ್ಟೆ, ರುಚಿಕರವಾದ ಊಟ ಎಲ್ಲವೂ ಸಿಕ್ಕಿತು. ಆದರೆ ಮನುಷ್ಯನ ಸ್ವಭಾವವೇ ಹಾಗೆ. ಹಣ ಹೆಚ್ಚಾದಂತೆ ಆಸೆಯೂ ಹೆಚ್ಚಾಗುತ್ತದೆ. ಸೋಮಣ್ಣನ ಗೆಳೆಯ ರಂಗಣ್ಣನಿಗೆ ಸೋಮಣ್ಣ ದಿಢೀರ್ ಶ್ರೀಮಂತನಾಗಿದ್ದು ಹೇಗೆ ಎಂಬ ಸಂಶಯವಿತ್ತು. ಒಂದು ದಿನ ರಂಗಣ್ಣ ಉಪಾಯವಾಗಿ ಸೋಮಣ್ಣನ ಮನೆಗೆ ಬಂದು ಮಾತಲ್ಲೇ ಅವನಿಗೆ ಕುಡಿಸಿ ಆ ಮಾಂತ್ರಿಕ ಕನ್ನಡಿಯ ರಹಸ್ಯವನ್ನು ತಿಳಿದುಕೊಂಡನು. ರಂಗಣ್ಣ ಸೋಮಣ್ಣನಿಗೆ ಪ್ರಚೋದನೆ ನೀಡಲು ಶುರು ಮಾಡಿದನು. ಏನು ಸೋಮಣ್ಣ, ನೀನು ದಡ್ಡ. ದಿನಕ್ಕೆ ಒಂದೇ ವಸ್ತು ಕೇಳುವುದೇ? ಆ ಕನ್ನಡಿಯನ್ನೇ ಒಡೆದು ನೋಡಿದರೆ ಅದರೊಳಗೆ ಕೋಟ್ಯಂತರ ಚಿನ್ನದ ನಾಣ್ಯಗಳು ಇರಬಹುದು. ನೀನು ಇಡೀ ದೇಶಕ್ಕೆ ರಾಜನಾಗಬಹುದು ಎಂದು ದುರಾಸೆಯ ಬುದ್ಧಿ ಕಲಿಸಿದನು. ದುರಾಸೆ ಮತ್ತು ಗೆಳೆಯನ ಕುತಂತ್ರಕ್ಕೆ ಬಲಿಯಾದ ಸೋಮಣ್ಣನಿಗೆ ಕೃತಜ್ಞತೆಯೇ ಮರೆತು ಹೋಯಿತು. ಅಹಂಕಾರದಿಂದ ಕೊಡಲಿಯನ್ನು ಹಿಡಿದು ಕನ್ನಡಿಯ ಮುಂದೆ ನಿಂತನು. ಕನ್ನಡಿಯೊಳಗಿನ ದೇವತೆ, ಸೋಮಣ್ಣ, ದುರಾಸೆಗೆ ಬೀಳಬೇಡ, ನೀನು ವಿನಾಶದ ಹಾದಿ ಹಿಡಿಯುತ್ತಿದ್ದೀಯಾ ಎಂದು ಎಚ್ಚರಿಸಿದಳು. ಆದರೆ ಸೋಮಣ್ಣ ಕೇಳಲಿಲ್ಲ. ಒಂದೇ ದಿನದಲ್ಲಿ ಕುಬೇರನಾಗಬೇಕೆಂಬ ಆಸೆಯಿಂದ ಕನ್ನಡಿಯ ಮೇಲೆ ಕೊಡಲಿಯಿಂದ ಜೋರಾಗಿ ಪ್ರಹರಿಸಿದನು. ಕನ್ನಡಿ ನೂರಾರು ಚೂರುಗಳಾಗಿ ಒಡೆಯಿತು. ಆದರೆ ಅದರೊಳಗಿಂದ ಚಿನ್ನದ ನಾಣ್ಯಗಳು ಬರಲಿಲ್ಲ. ಬದಲಿಗೆ ಒಂದು ಭೀಕರವಾದ ಗಾಳಿ ಬೀಸಿತು. ನೋಡುತ್ತಿದ್ದಂತೆ ಸೋಮಣ್ಣ ಕನ್ನಡಿಯಿಂದ ಪಡೆದಿದ್ದ ಬಂಗಲೆ, ಹಣ, ಆಸ್ತಿ ಎಲ್ಲವೂ ಕರಗಿ ಗಾಳಿಯಲ್ಲಿ ಮಾಯವಾದವು. ಅವನ ದುಷ್ಟ ಗೆಳೆಯ ರಂಗಣ್ಣ ಅಷ್ಟರಲ್ಲೇ ಅಲ್ಲಿಂದ ಕಾಲ್ಕಿತ್ತಿದ್ದನು. ಸೋಮಣ್ಣ ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ಅವನು ಮತ್ತೆ ಅದೇ ಹಳೆಯ ಹರಿದ ಬಟ್ಟೆಯಲ್ಲಿ ತನ್ನ ಹಳೆಯ ಸಣ್ಣ ಗುಡಿಸಲಿನಲ್ಲಿ ನಿಂತಿರುವುದು ತಿಳಿಯಿತು. ಕೃತಜ್ಞತೆ ಇಲ್ಲದ ದುರಾಸೆಗೆ ಸೋಮಣ್ಣ ಎಲ್ಲವನ್ನೂ ಕಳೆದುಕೊಂಡು ಭಿಕ್ಷುಕನಾಗಿದ್ದನು. ಕಥೆಯ ನೀತಿ: ಅತಿಯಾಸೆ ಗತಿಗೇಡು. ಸಿಕ್ಕಿದ ಜೀವನದಲ್ಲಿ ಕೃತಜ್ಞತೆ ಮತ್ತು ತೃಪ್ತಿ ಇಲ್ಲದಿದ್ದರೆ ನಮ್ಮ ಬಳಿ ಇರುವುದು ಸಹ ನಮ್ಮನ್ನು ಬಿಟ್ಟು ಹೋಗುತ್ತದೆ.